ಕಾರಣವೇನು? ಯಾವ ದೇಶದ ದೊರೆ ನೀನು? ಈ ರೀತಿ ಪರಿವಾರ ಸಮೇತ ಕಾರಡವಿಗೆ ಬಂದ ಕಾರಣವೇನು? ಯಾವ ಸಹಾಯದ ಅಪೇಕ್ಷೆಯಿಂದ ನನ್ನ ಆಶ್ರಮಕ್ಕೆ ಬರೋಡವಾಯಿತು ತಿಳಿಸಬಹುದೇ? ಯಾ ವಿಶ್ವರಥನೆಂಬುದಾಗಿ ಇವನನ್ನು ಕರೆಯುತ್ತಾರೆ. ಕುಶಿಕ ವಂಶಸ್ಥನಾದದ್ದರಿಂದ ಕೌಶಿಕನೆಂದು ಪ್ರಮುಖವಾಗಿ ಕೊಂಡಾಡುವವರಿದ್ದಾರೆ. ವನಪಾಲಕರ ದೂರನ್ನಾಲಿಸಿ ಮೃಗ ಬೇಟೆಗಾಗಿ ನಾನು ಕಾಡಿನಂತ ಮುಖ ಮಾಡಿದೆ ಸ್ವಾಮಿ. ತಾವಿಲ್ಲಿದ್ದೀರಿ ಎನ್ನುವಂತಹ ವರ್ತಮಾನವನ್ನು ಕೇಳಿದಾಗ ತಮ್ಮಂತಹ ಪುಣ್ಯ ತಪೋನಿಧಿಗಳ ದರ್ಶನ ಭಾಗ್ಯವನ್ನು ಹೊಂದಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಹೋಗಬೇಕು ಎನ್ನುವ ಕಾಮನೆಯಿಂದ ಬಂದೆ. ಆದ್ರೆ ನಿಮ್ಮನ್ನು ಕಂಡಾಗ ನಿಮ್ಮ ಇತಿವೃತ್ತವನ್ನು ಕೇಳಬೇಕು, ನಿಮ್ಮ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ತಿಳಿಯಬೇಕು ಎನ್ನುವಂತಹ ಕುತೂಹಲ ಹೇಳಿ ನನ್ನನ್ನು ಉದ್ಧರಿಸಬಹುದೇ? ಅದಕ್ಕೇನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಕೇಳುವ ಪೂರ್ವದಿ ವಿಧಿಯನಗೆ ದಯ ಪಾಲಿಸಿ ಪೂರ್ವದಿ ವಿಧಿಯನಗೆ ದಯ ಪಾಲಿಸಿದನು ಪ್ರಯೋಜಿ ಸಕಾಲದಲ್ಲಿ ವರಿಸಿದೆಸು ದಕ್ಷ ಬಾಲಿಕೆಯೊಳಗೆ ಮುದದಿ ಮುದದಿ ಪ್ರಶಾಶ್ವನಾಮಕನಾದ ನಾನು ಲೋಕೈತಾರ್ಥವಾಗಿ ತಪವನ್ನಾಚರಿಸುತ್ತಿದ್ದೆ. ನನ್ನ ಮೇಲೆ ಸುಪ್ರೀತನಾದ ಪರಮೇಷ್ಠಿಯು ನನಗೆ ಪ್ರಜಾಧಿಪತ್ಯವನ್ನು ಅನುಗ್ರಹಿಸಿದ. ಪ್ರಾಚೇತಸ ದಕ್ಷ ಪುತ್ರಿಯರಾದ ಅರ್ಚಿ ಮತ್ತು ದಿಶನ ಎಂಬ ಇಬ್ಬರನ್ನು ಮದುವೆಯಾಗಿ 4 ಗಂಡು ಮಕ್ಕಳನ್ನು 2 ಹೆಣ್ಣು ಮಕ್ಕಳನ್ನು ಪಡೆದೆ. ಏನಿದ್ದರೇನು, ಪ್ರಪಂಚದ ಹಿತವನ್ನೇ ಜೀವನದ ಪರಮ ಲಕ್ಷ್ಯವಾಗಿ ಭಾವಿಸಿದ್ದ ನನಗೆ ಸಂತೃಪ್ತಿಯಾಗಲಿಲ್ಲ. ಲೋಕಗಂಟಕರಾದ ರಾಕ್ಷಸರಿಂದ ಲೋಕದ ಕ್ಷೇಮವನ್ನು ಉಳಿಸಬೇಕಾದರೆ ಆ ಕಳರನ್ನು ನಿಗ್ರಹಿಸುವ ಶಕ್ತಿಯನ್ನು ಹೊಂದುವುದು ನನ್ನ ಉದ್ದೇಶವಾಗಿತ್ತು. ಈಗಾಗಲೇ ಸಾತ್ವಿಕರಾದ 4 ಪುತ್ರರಿದ್ದರೂ ಅವರಿಂದ ನನ್ನ ಉದ್ದೇಶ ಸಾಧಿಸಲ್ಪಡದೆಂದು ಮತ್ತೆ ಬಲಿಷ್ಠ ಸಂತಾನಕ್ಕಾಗಿ ರುದ್ರನ ಕುರಿತು 1000 ವರ್ಷ ತಪಸ್ಸು ಮಾಡಿದೆ. ರುದ್ರಾನುಗ್ರಹದಿಂದ ಶತ ಪುತ್ರರನ್ನು ಹೊಂದಿ ಅವರನ್ನೆಲ್ಲ ತಪಶಕ್ತಿಯಿಂದ ದಿವ್ಯಾಸ್ತ್ರಗಳಾಗಿ ಪರಿವರ್ತಿಸಿದೆ. ಲೋಕಕ್ಷೇಮ ಸಾಧನೆಗೆ ಬೇಕಾದ ಶಕ್ತಿ ಸಂಚಯ ನನ್ನಲ್ಲಿದ್ದರು ಯಾಕೋ ಬ್ರಾಹ್ಮಣನಾದ ನಾನು ಶಸ್ತ್ರಧಾರಣೆ ಮಾಡಿ ನೆತ್ತರು ಒಬ್ಬಳಿಯಾಡುವುದು ನನ್ನ ಆತ್ಮಸಾಕ್ಷಿಗೆ ಒಪ್ಪಿಗೆಯಾಗಲಿಲ್ಲ. ಸಮರ್ಥನಾದ ಕ್ಷತ್ರಿಯ ವೀರನಲ್ಲಿ ನನ್ನ ಸಂಪತ್ತನ್ನು ನಿಕ್ಷೇಪಿಸಿ ಆ ಮಹಾವೀರನಿಂದಲೇ ಲೋಕಹಿತ ಸಾಧಿಸುವುದೆಂದು ಸಂಕಲ್ಪ ಮಾಡಿದ್ದೇನೆ. ಆದರೆ ಇದುವರೆಗೂ ಯಾರೂ ಅಂತ ಯೋಗ್ಯತಾವಂತರು ಸಿಗಲಿಲ್ಲ. ಪ್ರಭೋ, ಅಯ್ಯೋ, ತಮ್ಮ ಮಾತುಗಳನ್ನು ಕೇಳುತ್ತಿರುವಂತೆ ನಾನು ರೋಮಹರ್ಷಿತನಾದೆ ಜೀಯ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಲೋಕ ಕಲ್ಯಾಣಕ್ಕಾಗಿ ದಿವ್ಯ ಅಸ್ತ್ರಗಳನ್ನಾಗಿ ಪರಿವರ್ತಿಸಿದ್ದೀರಿ ಅಂತಾದ್ರೆ ನಿಮ್ಮ ಜೀವನ ಧನ್ಯ. ನಿಮ್ಮ ಬಗ್ಗೆ ಕೇಳಿದ ನನ್ನ ಬದುಕು ಧನ್ಯ. ಧನ್ಯ ಮಹಾತ್ಮನೇ, ಧನ್ಯ. ಏನಿದ್ದರೆ ನನ್ನ ಆಕಾಂಕ್ಷೆ ನಿರೀಕ್ಷೆಗಳೆಲ್ಲ ಸಾಕಾರಗೊಳ್ಳಲಿಲ್ಲವೆಂದು ಕೊರಗುತ್ತಿದ್ದೇನೆ. ನಿನ್ನ ಮೇಲೂ ಒಂದು ಆಶಾದೃಷ್ಟಿ ನೆಟ್ಟಿದ್ದೆ ನಾನು.
ಆದರೆ ಆದರೆ ಹೇಳಲೇಬೇಕೇ? ಏನು ಪ್ರಭು? ಹೇಳಿಕೆ ಕಹಿ ಎನಿಸಿತು. ಸಾಧ್ಯವಾದಿ ಅಯ್ಯ, ನೀನು ಮಹೀಪತಿ ಅಲ್ಲವೇ? ನಿಜ. ಎಲೆ ಮಹೀಪತಿ ಏನು ಪ್ರಭು? ಎಲೆ ಮಹೀಪತಿ, ನಿಮ್ಮ ಕುಲದವರ ಹಿರಿಮೆಗಳ ಹಿರಿಮೆಗಳ ಎಲೆ ಮಹೀಪತಿ ನಿಮ್ಮ ಕುಲದವರ ಹಿರಿಮೆಗಳ ತಿಳಿದಿರ್ಬೇ ತಿಳಿದಿರ್ಬೇ ನಿನ್ನ ಛಲ ಬಲಗಳು ಜಲಬಲಗಳೆಲ್ಲವೂ ಬರಿದೆ ಹುಳುವ ಜಯಿಸಲಿಗಾಯಿತು ಜಗವ ಹಲವು ಬಲಗಳೆಲ್ಲವೂ ಬರಿದೆ ಹುಳುವ ಜಯಿಸಲಿಗಾಯಿತು ಜಗವ ಕಣ್ತೆರೆದೊಮ್ಮೆ ಪರಿಕಿಸೆ ನೀ ಜಗವ ಕಣ್ತೆರೆದೊಮ್ಮೆ ಪರಿಕಿಸೈ ಪರಿಕಿಸೈ ಭೂಪನಾಗೆ ಕಳೆರು ನಡೆಸುವ ಪಾಶವೇ ಗ್ರಂಥಿಗಳ ಕಂಡು ನಡೆಸುವ ಪಾಶವೇ ಕೃತ್ಯಗಳ ಕಂಡು ಬಲು ಬಲು ಹೇಸಿ ಕಾಡೊಳಗಿರುವಂತ ಮೂಗ ಪಶುಗಳ ಪಾದೆ ಹಿರಿದಿರಿಸಿ ಕಾಡೊಳಗಿರುವಂತ ಮೂಗ ಪಶುಗಳ ಪಾದೆ ಹಿರಿದಿರಿಸಿ ಹಿರಿದಿರಿಸಿ ಲೋಕದಲ್ಲಡರ ನೀ ಅವಗಣಿಸಬಹುದೇ ಲೋಕದಲ್ಲಡರ ನೀನು ಅವಗಣಿಸಬಹುದೇ ರಾಯ ಎಲೆ ಮಹೀಪತಿ ನಿಮ್ಮ ಕುಲದವರ ಹಿರಿಮೆಗಳ ತಿಳಿದಿರ್ಬೇ ಓ ಓ ಓ ವಂಶಿಕ ಮಹಾರಾಯ, ಚಂದ್ರವಂಶೀಯರಾದ ನಿನ್ನ ಹಿರಿಯರ ಹಿರಿಮೆಗಳನ್ನು ಆಮೂಲಾಗ್ರವಾಗಿ ತಿಳಿದಿದ್ದೇನೆ. ಎಲೆ ಮಹೀಪತಿ ಕೇಳೋ ಕೇಳೋ ವಂಶಿಕ ಮಹಾರಾಜ, ಚಂದ್ರವಂಶೀಯರಾದ ನಿನ್ನ ಹಿರಿಯರ ಹಿರಿಮೆಗಳನ್ನು ಆಮೂಲಾಗ್ರವಾಗಿ ತಿಳಿದಿದ್ದೇನೆ. ನಿನ್ನ ಹಿರಿಯರಾದ ಜಶಿರು ಮಹಾರಾಜ ರಾಜರ್ಷಿ ಎನಿಸಿದ್ದವನು. ಸರಿ. ಧರೆಗೆಳಿದ ಅಲಕನಂದೆಗೆ ಜಾಹ್ನವಿ ಎಂಬ ಹೆಸರು ಬರಬೇಕಾದರೆ ಆತನ ಘನತೆ ಏನೆಂಬುದು ತಿಳಿಯಬಹುದು. ಕುಶನೇ ಆಗಲಿ ಕುಶಿಕನೇ ಆಗಲಿ ನಿನ್ನ ತಂದೆಯಾದ ಗಾದಿರಾಜನೇ ಆಗಲಿ
ಒಬ್ಬರಿಂದೊಬ್ಬರು ಪ್ರಾತ ಸ್ಮರಣೀಯರು. ಗಾದಿರಾಜನಿಗೆ ಗಂಡು ಸಂತಾನವಿಲ್ಲದಿದ್ದರು ಇದ್ದ ಪುತ್ರಿಯನ್ನು ಅಂದರೆ ನಿನ್ನಕ್ಕನಾದ ಸತ್ಯವತಿ ದೇವಿಯನ್ನು ರಘುವಂಶೀಯನಾದ ರುಚಿಕಮುನಿಗಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಅರಮನೆ ಬರಿದಾದಂತೆ ಕಾಣಿಸತೊಡಗಿದಂತೆ ಅದಕ್ಕಾಗಿಯೇ ಗಂಡು ಸಂತಾನವನ್ನು ಜನಿಸುವಂತೆ ನಿನ್ನ ತಾಯಿಯೇ ರುಚಿಕಮುನಿಯಲ್ಲಿ ಕೇಳಿಕೊಂಡಳಂತೆ. ಅದರಂತೆ ತನ್ನ ತಾಯಿಯ ಹಂಬಲವನ್ನು ರುಚಿಕಮುನಿಯಲ್ಲಿ ನಿವೇದಿಸಿಕೊಂಡಾಗ ಮಹಾತ್ಮನಾದ ರುಚಿಕನು ಪತ್ನಿಗೂ ಅತ್ತೆಗೂ ಮಂತ್ರಿತ ಪ್ರಸಾದವನ್ನು ನೀಡುವುದರಿಂದ ನಿನ್ನವೇ ನಿನ್ನನ್ನು ಪಡೆದಳಂತೆ. ಸತ್ಯವತಿಯು ಜಮದಗ್ನಿ ಎಂಬ ಪುತ್ರನನ್ನು ಹಡೆದ ಮೇಲೆ ಮಹಿಮಾನ್ವಿತೆಯಾದ ನಿನ್ನ ಸೋದರಿ ಸತ್ಯವತಿಯು ಲೋಕಹಿತಾರ್ಥವಾಗಿ ಕೌಶಕಿ ನದಿಯಾಗಿ ಹರಿದು ಜಾಹ್ನವಿಯಲ್ಲಿ ಸಂಗಮಿಸಿದಳಂತೆ. ನಿನಗೂ ಗದ್ದೆ ಇರುವ ನಿನ್ನ ಹಿರಿಯರ ಚರಿತೆಗಳಿಂದ ನೀನಾವ ಪಾಠವನ್ನು ಕಲಿಯಲಿಲ್ಲವೇ ಮಹಾರಾಜ? ನಿನ್ನ ಛಲ ಬಲ ಸಾಹಸ ಪರಾಕ್ರಮ ಹಿರಿಮೆ ಗದಿಮೆಗಳೆಲ್ಲ ಬರೇ ಕಾಡು ಜಯಿಸುವುದಕ್ಕಷ್ಟೇ ಸೀಮಿತವೇ. ಲೋಕದಲ್ಲಿ ಅನ್ಯಾಯ ಪರಂಪರೆಯನ್ನೇ ನಡೆಸುತ್ತಿರುವ ಕಳರಾಟ್ಟಹಾಸವನ್ನೊಮ್ಮೆ ಕಿವಿದೆರೆದು ಕೇಳು. ಲೋಕದ ಜನರ ವೇದನೆಯ ರೋದನವನ್ನು ಒಬ್ಬ ಭೂಪತಿಯಾಗಿ ಸಮೀಕ್ಷಿಸು. ಮೂಕ ಪಶುಗಳ ಬಾಧೆಯೇ ಲೋಕಗಂಟಕರ ಬಾಧೆಗಿಂತಲೂ ಹಿರಿದೆನಿಸೀತೆ. ಕೌಶಿಕರಾಯ ನಿನ್ನಲ್ಲೊಂದು ಆತ್ಮಶಕ್ತಿ ಮೂಡಿಸಲಿ. ಪ್ರಭು, ಯಾ ನಿಮ್ಮ ಮಾತಿನಿಂದ ಒಂದರ್ಥದಲ್ಲಿ ನನ್ನ ಕತ್ತಲೆಯೇ ದೂರವಾಯಿತು. ಜ್ಞಾನದ ಬೆಳಕು ನನ್ನ ಅಂತರಂಗವನ್ನೆಲ್ಲ ಸುತ್ತಿ ಮುತ್ತಿದ ಹಾಗಾಯಿತು. ಆದದ್ದರಿಂದ ನಿಮ್ಮ ಪದಮೂಲದಲ್ಲಿ ಒಂದು ಪ್ರತಿಜ್ಞೆ ಮಾಡಲೇ. ತಮ್ಮದ್ದಾದಂತಹ ಜ್ಞಾನದೇವಿಗೆಯಂತಹ ನುಡಿಮುತ್ತುಗಳಿಂದ ನಾನು ಸಚೇತನನಾದೆ. ಕೇವಲ ಕಾಡಮೃಗಗಳನ್ನು ಬೇಟೆಯಾಡುವುದರಿಂದ ನನ್ನ ನಾಡಿಗೆ ಸುಕ್ಷೇಮ ಇದೆ. ನನಗೆ ಬಂದಿರುವಂತಹ ಕಟ್ಟ ಪರಂಪರೆಗಳೆಲ್ಲ ಮಾಯವಾಗ್ತದೆ ಅಂತ ತಿಳಿದಿದ್ದೆ ಪ್ರಭು. ಆದರೆ ನಿಮ್ಮಂತಹ ಜ್ಞಾನನಿಧಿಗಳು ನೀನು ಮಾಡಬೇಕಾದಂತಹ ಕೆಲಸ ಹೀಗಿದೆ ಇಂಥದ್ದಿದೆ ಅಂತ ಎಚ್ಚರಿಸಿದಾಗ ಎಲ್ಲವೂ ಕಣ್ಣ ಮುಂದೆ ಕಾರ್ಯರೂಪವಾಗಿ ಸುಳಿಯುತ್ತಾ ಇದೆ. ಶಸ್ತ್ರಧಾರಿಯೊಬ್ಬ ಯಾಕೆ ಶಸ್ತ್ರಧಾರಣೆ ಮಾಡ್ತಾನೆ ಎನ್ನುವುದನ್ನು ನಾವು ಆಲೋಚಿಸಿದ್ರೆ ಅರ್ಥಶಬ್ದ ಪ್ರಪಂಚದಲ್ಲಿ ಇರಕೂಡದು ಎನ್ನುವುದರಿಂದಲೇ ಕ್ಷತ್ರಿಯನಾದವ ಧನುಷ್ಪಾಡಿಯಾಗುವುದು ಎನ್ನುವುದು ಖಂಡಿತ ತಾನೇ. ನನ್ನಂತವ ಕಳರ ವರ್ಧನವನ್ನು ಮಾಡಿ ಸುಕ್ಷೇಮಕರಕಾರಕವಾದಂತಹ ಬದುಕನ್ನು ಜನಜೀವನಕ್ಕೆ ಪ್ರಜೆಗಳಿಗೆ ಒದಗಿಸಬೇಕಿತ್ತು. ನಾನು ಅದರಿಂದ ಸ್ವಲ್ಪ ಹಿಂದುಳಿದೆ, ಕರ್ತವ್ಯ ವಿಮೂಢನಾದೆ. ಇನ್ನು ಹಾಗೆ ಮಾಡುವುದಿಲ್ಲ ಜೀಯ. ನಿಮ್ಮ ಪಾದಸಾಕ್ಷಿಯಾಗಿ ಲೋಕ ಕಂಟಕರಾದ ಧರ್ಮ ಬಾಹಿರರಾದ ಕೆಟ್ಟ ಕಂಟಕರಾದ ದುಷ್ಟರನ್ನು ಹುಡುಕಿ ಕೊಡ್ತೇನೆ. ಅಂತಹ ನನ್ನ ಮಹತ್ತರವಾದಂತಹ ಸಾಧನಾ ಕಾರ್ಯಕ್ಕೆ ತಮ್ಮಂತವರ ಆಶೀರ್ವಾದ ಎನ್ನುವುದು ಶ್ರೀರಕ್ಷೆಯಾಗಲಿ ಪ್ರಭು, ಶ್ರೀರಕ್ಷೆಯಾಗಲಿ. ಈಗ ಸಂತೋಷವಾಯಿತು ಎಂದು ಪೌರುಷವಶಾಲ ಪುಣ್ಯಪತಿಗೆ ಮುದ ಹೊಂದಿದ ಉಸುರಿದರು. ಚಂದವಾಯಿತು ನಿನ್ನ ಪದಗಳಿ ಮಂಗಲ ಮಂಗಲ ಎಂದಸ್ತ್ರಗಳಲ್ಲಿದ್ದಲು ಇತ್ತಲು. ಪ್ರಾಜ್ಞರಾಡಿದ್ದು ಸುಳ್ಳಲ್ಲ. ಬ್ರಾಹ್ಮಣನಾದ ನಾನು ಲೋಕೈತ ಸಾಧನೆಗೆ ಬೇಕಾದ ಶಕ್ತಿಯನ್ನು ಸಂಗ್ರಹಿಸಿದ್ದರು ದುಷ್ಟದಮನ ಕಾರ್ಯವನ್ನು ದೀಕ್ಷಾ ಭಾವದಿಂದ ಕೈಗೊಂಬ ಕ್ಷತ್ರಿಯೋತ್ತಮನಿಗಾಗಿ
ಸದ್ಗತಿಗಾಗಿ ಕಾಯುತ್ತಿದ್ದೆ. ಇದೀಗ ನಿನ್ನ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಇದು ರುದ್ರದತ್ತವಾದ ಅಸ್ತ್ರದಂಪತ್ತನ್ನು ದುಶ್ರದಮನಕ್ಕಾಗಿ ನೀಡುತ್ತಿದ್ದೆ. ನನ್ನ ಸದಾಶಯವು ನಿನ್ನ ಮೂಲಕ ಕಾರ್ಯರೂಪಕ್ಕಿಳಿದು ಲೋಕ ಕಲ್ಯಾಣವಾಗಲಿ. ಅಂತರಂಗ ಬಹಿರಂಗ ಶುದ್ಧಿಯೊಂದಿಗೆ ಈ ವಿಜೃಂಭಕಾಶ್ರಾಳಿಯ ಅನುಸಂಧಾನ, ಪ್ರಯೋಗ, ಉಪಸಂಹಾರಾದಿ ಕ್ರಿಯೆಗಳ ಮಂತ್ರಗಳನ್ನು ಉಪದೇಶಿಸುತ್ತೇನೆ. ನಿನ್ನ ಸಾಧನಾ ಪಥಕ್ಕೆ ಜಗದೀಶ್ವರನು ಮಂಗಳವನ್ನೇ ಕರುಣಿಸಲಿ. ಪ್ರಭು, ಅಯ್ಯ, ತಮ್ಮ ಮಗನಾದಂತಹ ದೇವಲ ಮಹರ್ಷಿ ನನಗೆ ಸಿಕ್ಕಿದ್ದ. ತಂದೆಯವರಾದಂತಹ ಕೃಷ್ಣಶ್ವ ಮಹರ್ಷಿಗಳ ತಪೋಭೂಮಿ ಇದು ಅಂತ ತಿಳಿಸಿದ. ಜಾತಿ ವೈರ ಜನ್ಮದೇಶವನ್ನು ಮರೆತು ಮೃಗ ಪಕ್ಷಿಗಳೆಲ್ಲ ಸಂಚರಿಸುತ್ತಿರುವುದನ್ನು ನಾ ಕಂಡೆ. ಇದರಿಂದ ಅರ್ಥವಾಯಿತು ಪ್ರಭು, ಕತ್ತಲೆ ತುಂಬಿರುವಂತಹ ಪ್ರದೇಶಕ್ಕೆ ಪ್ರಭಾಕರನ ಹಾಗೆ ಬೆಳಕನ್ನು ಮೂಡಿಸಿದ ನೀವು ನಿಜಾರ್ಥದ ಪ್ರಭಾಕರನೇ ಹೌದು. ಈ ಪ್ರಾಯದಲ್ಲಿಯೂ ಎಂತಹ ಚಟುವಟಿಕೆ, ಎಂತಹ ಚೈತನ್ಯ, ಎಂತಹ ನುಡಿಮುತ್ತುಗಳು, ಎಂತಹ ಅಸ್ಖಲಿತವಾಗಿರುವಂತಹ ವಾಕ್ಯ ಸರಣಿಗಳು. ನಿಮ್ಮ ಪ್ರಾಯದಲ್ಲಿ ನಮ್ಮ ಎಲುಬು ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ನೀವೆಲ್ಲ ಇಷ್ಟು ಯುವಕರನ್ನು ಬೆನ್ನು ತಟ್ಟಿ ಈ ರಂಗದಿಂದ ನಿರ್ಗಮಿಸದೇ ಇದ್ದದ್ದರಿಂದ ಅಲ್ಲೋ ಇಲ್ಲೋ ಒಳ್ಳೆದೊಂದು ಕಾರ್ಯಕ್ರಮವಾಗುವುದಕ್ಕೆ ನೀವೇ ನಾಂದಿ ಅಂತ ಹೇಳಿರುವ ಅಪರಾಧ ಅಲ್ಲ, ಅಪಚಾರ ಅಲ್ಲ. ಇನ್ನು ಆ ಭಗವಂತನು ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಒದಗಿಸಲಿ. ನಿಮ್ಮಂತವರು ಈ ಕ್ಷೇತ್ರದಲ್ಲಿ ಇರುತ್ತಾ ನಾವು ಬಂದು ಹೋಗುವುದಕ್ಕೊಂದು ಅವಕಾಶ ಆಗಲಿ. ಮಹಾರಾಜ, ನಿನ್ನ ಸತ್ಯವೇ ನಿನ್ನನ್ನು ಕೋದಂಡರಾಮನು ಜಯಪ್ರಕಾಶಮಾನವಾಗಿ ಹಾರೈಸಲಿ. ಶುಭವಾಗಲಿ. ಕೃತಯುಗವು ಸಂದು ತ್ರೇತಾಗಮನವಾಗಿರಲು ಕ್ಷಿತಿಪಕೌಷಿಕ ತಪದಿ ಬ್ರಹ್ಮರ್ಷಿ ದಶರಥ ಪುತ್ರ ರಾಮ ಲಕ್ಷ್ಮಣರನ್ನೊಡಗೊಂಡು ಯಜ್ಞರಕ್ಷೆಯ ನೆವನದಲ್ಲಿ ಅತಿ ಮಮತೆಯಿಂದು ಬಯಲು ಕರೆಯೇ ಅತಿ ಮಮತೆಯಿಂದು ಬಯಲು ಕರೆಯೇ ಕರೆಯೇ ಜಹುನು ಮಹಾರಾಜನ ಪರಂಪರೆಯಲ್ಲಿ ಕುಶಿಕ ವಂಶೋದ್ಭವ ಗಾಧಿ ಜಾತ ಕೌಶಿಕನಾಗಿ ವಿಶ್ವರಥ ನಾಮಕನಾಗಿದ್ದ ನಾನೆಂದು ಬ್ರಹ್ಮರ್ಷಿ ವಿಶ್ವಾಮಿತ್ರನೆನಿಸಿಕೊಂಡಿದ್ದೇನೆ. ಕೃತಯುಗವು ಸಂದು ಹೋಗಿದೆ, ತ್ರೇತಾಯುಗವು ಪ್ರಾರಂಭವಾಗಿದೆ. ಸಂದ ಕಾಲಘಟ್ಟದಲ್ಲಿ ನನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳು, ಉಂಟಾದ ಏರುಪೇರುಗಳು ಒಂದೇ ಎರಡೇ ನೂರಾರು ನಡೆಯಿತು.
ಕಾಲ ಚೋದಿತನಾಗಿ ಬ್ರಹ್ಮರ್ಷಿ ವಸಿಷ್ಠರ ಆಶ್ರಮದಲ್ಲಿದ್ದಂತಹ ನಂದಿನಿ ದೇಹವನ್ನು ಬಯಸಿ ಅದನ್ನು ಪಡೆಯಲೇಬೇಕು ಎಂಬ ಛಲದಿಂದ ವಸಿಷ್ಠರಲ್ಲಿ ಎಷ್ಟೋ ಸಹಸ್ರ ವರ್ಷಗಳವರೆಗೆ ಕಾದಾಡಿದೆ. ಆದರೇನು ಮಾಡೋಣ ಹೇಳಿ? ಅವರ ಬ್ರಹ್ಮ ತೇಜದ ಮುಂದೆ ನನ್ನ ಕ್ಷಾತ್ರ ತೇಜವು ನಿಷ್ಪ್ರಯೋಜಕವಾದಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಎಂಬುದನ್ನು ಮನಗೊಂಡು ಬ್ರಾಹ್ಮಣನಾಗುವ ದೃಢ ಸಂಕಲ್ಪವನ್ನು ಹೊತ್ತು ಘೋರವಾದ ತಪಸ್ಸನ್ನಾಚರಿಸಿದೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಲೆಕ್ಕಿಸದೆ ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಬ್ರಹ್ಮ ಋಷಿ ವಿಶ್ವಾಮಿತ್ರ ಹೀಗೆ ಸಾಕ್ಷಾತ್ ವಸಿಷ್ಠರೇ ನನ್ನಿಂದ ಹೇಳಿಸಿಕೊಂಡರು. ಕಳೆದು ಹೋದ ಜೀವನನ್ನೊಮ್ಮೆ ತಿರುಗಿ ನೋಡಿದಾಗ ನನ್ನಲ್ಲಿ ನನಗೆ ಬಹಳ ವಿಸ್ಮಯ ಉಂಟಾಗುತ್ತಾ ಇದೆ. ಯಾಕೆಂದರೆ ಲೋಕದ ಜನರೆಲ್ಲರೂ ಬದುಕುವುದಕ್ಕಾಗಿ ಹೋರಾಟವನ್ನು ನಡೆಸಿದರೆ ನಾನು ಮಾತ್ರ ಹೋರಾಟವನ್ನೇ ಬದುಕೆಂದು ಕೈಗೆತ್ತಿಕೊಂಡು ಎಷ್ಟು ಸುದೀರ್ಘವಾದ ಪಥವನ್ನು ಕ್ರಮಿಸಿದ್ದಾಯಿತು. ಆದರೆ ಯಾವ ಮಹಾತ್ಮರಿಂದ ನನ್ನ ಜೀವನ ಯಾನಕ್ಕೊಂದು ಹೊಸ ತಿರುವು ಲಭಿಸಿತೋ ಅಂತಹ ಕೃಷಾಶ್ವ ಮುನಿಗಳಲ್ಲಿ ಕೈಗೊಂಡಂತಹ ಆ ಲೋಕ ಸಂರಕ್ಷಣೆಯ ಪ್ರಮಾಣ ವಚನ ಇನ್ನೂ ಕೂಡ ಆಗಲಿಲ್ಲವಲ್ಲ, ನಡೆಯಲಿಲ್ಲವ ಎಂಬ ಕೊರಗು ನನ್ನನ್ನು ಅಡಿಗಡಿಗೆ ಬಾಧಿಸುತ್ತಾ ಇದೆ. ಕೃತಯುಗದಲ್ಲಿ ನಡೆಯುತ್ತಿರುವಂತಹ ದುಷ್ಟರ ಅಟ್ಟಹಾಸ, ಅನ್ಯಾಯ, ಸಜ್ಜನರ ಗೋಳು ಈ ತ್ರೇತಾಯುಗದಲ್ಲಿ ನಿರಂತರವಾಗಿ ನಡೆಯುತ್ತಾ ಇದೆ. ಆರ್ತತ್ರಾಣ ಪ್ರಾಣಾದ ಭಗವಂತನು ಮಾನುಷ ದೇಹಧಾರಿಯಾಗಿ ರಾಮಾಖ್ಯೆಯಿಂದ ದಾಶಾರಥಿಯಾಗಿ ಅಯೋಧ್ಯೆಯಲ್ಲಿ ಆವಿರ್ಭವಿಸಿದ್ದಾನೆ ಎಂಬುದನ್ನು ನನ್ನ ಸೂಕ್ಷ್ಮ ಚಕ್ಷುಗಳಿಂದ ಅರಿತುಕೊಂಡೆ. ನನ್ನದಾದಂತಹ ಯಾವ ಪ್ರಮಾಣ ವಚನ ಇದೆಯೋ ಅದನ್ನು ಆ ಜಗದ ಕರ್ತಾನಿಗೆ ಒಪ್ಪಿಸಬೇಕೆಂದು ನಿರ್ಧರಿಸಿ ನೇರವಾಗಿ ಅಯೋಧ್ಯೆಯನ್ನ ಪ್ರವೇಶಿಸಿದೆ. ದಶರಥ ಚಕ್ರವರ್ತಿಯಲ್ಲಿ ಯಜ್ಞ ಸಂರಕ್ಷಣೆಗಾಗಿ ರಾಮನನ್ನು ಕಳುಹಿಸಿಕೊಡು ಎಂಬುದಾಗಿ ಕೇಳಿಕೊಂಡಾಗ ಮೊದಲು ಹಿಂಜರಿದರು. ಮತ್ತೆ ವಸಿಷ್ಠರ ಸಲಹೆಯಂತೆ ರಾಮನನ್ನು ಲಕ್ಷ್ಮಣರನ್ನು ಇಬ್ಬರನ್ನೂ ನನ್ನೊಂದಿಗೆ ಕಳುಹಿಸಿಕೊಟ್ಟಿದ್ದಾರೆ. ಪಥ ಮಧ್ಯದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದದ್ದಾಯಿತು. ರಾತ್ರಿ ಕಳೆದು ಮುಂಜಾನೆ ಹೊತ್ತು ನಾನೆದ್ದರೂ ಕೂಡ ಮಕ್ಕಳಿನ್ನೂ ಎದ್ದಿಲ್ಲವಲ್ಲ. ನಿತ್ಯ ಅಹಿನಿಕಾದಿಗಳನ್ನು ತೀರಿಸಬೇಕಾದುದು ಧರ್ಮವಲ್ಲವೇ? ಹಾಗಾಗಿ ಮಕ್ಕಳನ್ನು ಎಬ್ಬಿಸುತ್ತೇನಂತೆ. ಓ ಕೌಸಲ್ಯಾತ್ಮಜ ಕೌಸಲ್ಯ ಸುಪ್ರಜ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ನರಶಾರ್ದೂಲ ಕರ್ತವ್ಯೋ ದೈವಮಾನಿಕ ಕರ್ತವ್ಯೋ ದೈವಮಾನಿಕ ಕರ್ತವ್ಯೋ
ಸೇವೆಯ ಎನಗೆ ಪೂರಕ ಪುಣ್ಯ ಯಶದಿವೆ ಶುಭವಾಗಲಿ ಮಕ್ಕಳೇ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಹ ಚಕ್ಷುರ್ಮೀಲಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ. ಹ ಒಬ್ಬ ವ್ಯಕ್ತಿಯ ಅಜ್ಞಾನವನ್ನು ಹೋಗಲಾಡಿಸಿ ಹ ಯಾವನು ಸುಜ್ಞಾನವನ್ನು ಕೊಡ್ತಾನೋ, ಹ. ಯಾರನ್ನು ಕತ್ತಲಿನಿಂದ ಬೆಳಕಿನೊಳಗೆ ಒಯ್ಯುತ್ತಾನೋ ಅವನೇ ಗುರು ಅನಿಸಲ್ಪಡ್ತಾನೆ. ಹೌದಪ್ಪ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಬೆಳಕನ್ನು ತೋರಿಸುವವನೇ ನಿಜವಾದಂತಹ ಗುರು. ಖಂಡಿತ. ಲೋಕಕ್ಷೇಮವೇ ಪರಮ ಲಕ್ಷ್ಯವು ಚರಮ ಲಕ್ಷ್ಯವು ಹ ಎಂಬ ಹಾಗೆ ಭಾವಿಸಿದಂತಹ ನೀವು ಮಾಡುವಂತಹ ಯಾಗಗಳಿಗೆ ಹ ದುಷ್ಟರಿಂದ ತೊಡಕು ಉಂಟಾದಾಗ ಯಜ್ಞರಕ್ಷಣೆಗೆ ಬೇಕಾಗಿ ರಾಮನೇ ಬೇಕು ಅನ್ನುವ ಕಾರಣಕ್ಕಾಗಿ ಅಯೋಧ್ಯೆಗೆ ಬಂದು ಹ ನಮ್ಮಪ್ಪಯ್ಯನಲ್ಲಿ ವಿಷಯವನ್ನು ತಿಳಿಸಿದಾಗ ಹ ಪುತ್ರ ವ್ಯಾಮೋಹವನ್ನು ಹೊಂದಿದ ನಮ್ಮಪ್ಪಯ್ಯ ಕಳುಹಿಸಿಕೊಡುವುದಕ್ಕೆ ಹಿಂದು ಮುಂದೆ ನೋಡಿದಂತಹ ಸಂದರ್ಭ ಹ. ಗುರುಗಳಾದ ವಸಿಷ್ಠರ ಹೇಳಿದ್ರಂತೆ ಕಳುಹಿಸಿಕೊಡು. ಹ ಆ ಸಮಯದಲ್ಲಿ ನನ್ನ ಪ್ರವೇಶವಾದದ್ದು. ಹೌದಪ್ಪ. ಜೊತೆಯಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನೂ ಬಂದ. ಸಭಾಸ್ಥಾನಕ್ಕೆ ಬಂದು ನಾನು ನಿಮ್ಮನ್ನು ನೋಡುವಾಗ ಹ ಬಹಳ ಆಶ್ಚರ್ಯವನ್ನುಗೊಂಡೆ. ಯಾಕೆ? ಪ್ರಪಂಚವನ್ನೇ ಬೆಳಗುವಂತಹ ಭಗವಾನ್ ಸೂರ್ಯನಾರಾಯಣ, ದಿನೇಶ, ಹ ರವಿ ಅವರೇ ನಮ್ಮ ಈ ಆಶ್ರಮಕ್ಕೆ ಸುಡುವ ಗುಣವನ್ನೇ ತ್ಯಜಿಸಿ ಶಾಂತ ಸ್ವರೂಪನಾಗಿ ಬಂದಿದ್ದಾನು. ಅಲ್ಲ, ಎಲ್ಲವನ್ನು ಸುಡುವಂತಹ ಅಗ್ನಿದೇವನೇ ಹ. ಶಾಂತ ಸ್ವರೂಪನಾಗಿ ಬಂದಿದ್ದಾನು. ಎಲ್ಲರಿಗೂ ತಂಪನ್ನು ಕೊಡುವಂತಹ ಚಂದ್ರಮನೆ ಅಯೋಧ್ಯೆ ಅರಮನೆಯಲ್ಲಿ ಬಂದು ಕುಳಿತಿದ್ದಾನು ಎಂಬಂತಹ ಭಾವನೆ ನಿಮ್ಮನ್ನು ಕಂಡಾಗ ನನಗಾಯಿತು. ಹೌದೇ? ವಿಷಯವನ್ನು ತಿಳಿಸಿ ಅಪ್ಪನಿಂದ ಆಶೀರ್ವಾದ, ಗುರುಗಳಿಂದ ಆಶೀರ್ವಾದವನ್ನು ಪಡೆದು ನಿಮ್ಮ ಜೊತೆಯಲ್ಲೇ ಹೊರಟು ಬಂದವರು ನಾವು. ಹೌದು. ಯಜ್ಞ ಸಂರಕ್ಷಣೆಗೆ ವಿಶ್ವಾಮಿತ್ರರಿಗೆ ದುಷ್ಟರಿಂದ ತೊಡಕು, ಅದನ್ನು ನಿವಾರಿಸುವುದಕ್ಕೆ ಒಬ್ಬ ರಾಮ ಬೇಕು ಎಂಬ ಪ್ರಶ್ನೆ ಬಂದಾಗ ಖಂಡಿತ ಬೇಡ. ಯಾಕಂದ್ರೆ ಘನ ತಪಸ್ವಿಗಳು ನೀವು ಆರ್ಜನೆ ಮಾಡಿದಂತಹ ಪುಣ್ಯದ ಫಲ, ತಪಸ್ಸಿನ ಫಲದಿಂದಲೇ ನೀನಾಡಿದಂತಹ ಒಂದು ಮಾತುಗಳು ರಕ್ಕಸರಿಗೆ ಶಾಪವಾಗಿ ಅವರಿಗೆ ಅದುವೇ ಬ್ರಹ್ಮಾಸ್ತ್ರವಾಗಿ ಅವರ ನಾಶಕ್ಕೂ ಕಾರಣವಾಗಬಹುದು. ಆದ್ರೆ ಆ ಕೆಲಸವನ್ನು ನೀವು ಮಾಡದೆ ಅಯೋಧ್ಯೆಯ ರಾಮನೇ ಬರಬೇಕು, ಹೌದು. ಅವನಿಂದ ಈ ಕಾರ್ಯವಾಗಬೇಕು ಅಂತ ನೀವು ಹೇಳುವಲ್ಲಿ ಕಾರಣ ಏನು ಅಂತ ನಾನು ಅರ್ಥ ಮಾಡಿಕೊಂಡೆ. ರಾಮನ ಜೀವನದ ರೂವಾರಿಯಾಗುವುದರ ಮೂಲಕವಾಗಿ ಲೋಕದಲ್ಲಿ ರಾಮ ಅಂದ್ರೆ ಏನು ಎಂಬುದನ್ನು ತೋರಿಸುವುದಕ್ಕಾಗಿ ನೀವು ಪಣ ತೊಟ್ಟಿದ್ದೀರಿ ಅಂತ ಗೊತ್ತಾಯಿತು. ಹೌದು. ಅಯೋಧ್ಯೆಯನ್ನು ಬಿಟ್ಟು ಕಾಡನ್ನು ಬಂದು ಸೇರಿದವರು ನಾವು. ಹ ರಾತ್ರಿಯ ಹೊತ್ತು ನಿದ್ರಿಸುವಂತಹ ಸಮಯ, ಒಳ್ಳೆ ನಿದ್ರೆ ಬಂದಿತು ಗುರುಗಳೇ. ಹ ಒಬ್ಬ ವ್ಯಕ್ತಿಗೆ ನೆಮ್ಮದಿಯ ನಿದ್ದೆ ಬರುವುದು ಎಲ್ಲಿ ಗೊತ್ತುಂಟ? ಹ ನೆಮ್ಮದಿ ಕೊಡುವಂತಹ ಸ್ಥಳ ಸಿಕ್ಕಿದಾಗ, ಖಂಡಿತವಾಗಿ ನಮ್ಮನ್ನು ಅತುಳವಾದಂತಹ ಪ್ರೀತಿ, ವಿಶ್ವಾಸ, ಗೌರವದಿಂದ ಹ ನೋಡಿಕೊಳ್ಳುವಂತಹ ವ್ಯಕ್ತಿಗಳು ಸಿಕ್ಕಿದಾಗ ಅಂತಹ ಕಡೆಯಲ್ಲಿ ಒಬ್ಬರಿಗೆ ಒಳ್ಳೆಯ ನಿದ್ರೆ ಬರ್ತದೆ. ಇದಕ್ಕಿಂತ ಒಳ್ಳೆಯ ಪ್ರದೇಶ ಬೇಕ ನಮ್ಮನ್ನು ಪ್ರೀತಿಸುವವರು? ಹೌದು. ಅಂತಹ ಒಳ್ಳೆಯ ಸ್ಥಳ, ನಮ್ಮನ್ನು ಪ್ರೀತಿಸುವಂತಹ ಗುರುಗಳಾದ ನೀವು ನಿಮ್ಮ ಆರೈಕೆಯಲ್ಲಿ ನಿಮ್ಮ ಪ್ರೇಮ ಪೀಯೂಷವನ್ನು ಉಂಡು ಒಳ್ಳೆ ನಿದ್ರೆ ಮಾಡಿದ್ದೆ ನಾನು. ಎಚ್ಚರವಾಗ್ಲಿಲ್ಲ. ಆವಾಗ ಕೇಳಿಸಿತು ಕೌಸಲ್ಯ ಸುಪ್ರಜಾ ರಾಮ. ಆ ನಿಮ್ಮದಾದಂತಹ ಹಾಡನ್ನು ಕೇಳಿ ನಿದ್ದೆಯನ್ನು ಬಿಟ್ಟು ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಸೇವೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಪಾದಕಾಂತನಾಗಿ ಬಿದ್ದು ಬೇಡಿಕೊಳ್ಳುವುದು. ನನ್ನಿಂದ ಏನು ಸೇವೆ ಆಗಬೇಕು ಅನ್ನುವುದನ್ನು ನೀವು ಹೇಳಿದ್ರೆ ಅದನ್ನೇ ಶಿರೋಧಾರ್ಯ ಎಂಬುದಾಗಿ ಮಾಡುವುದಕ್ಕೆ ನಾನು ಕಕ್ಷಿಬದ್ಧನಾಗಿದ್ದೆ. ಜನಗಣ
ಅನುಸರಿಸಿ ಬಂದಿಹೆವು ಆಜ್ಞೆಯೋ ಅನುಸರಿಸಿ ಬಂದಿಹೆವು ಬಂದಿಹೆವು ಅನುಸರಿಸಿ ಬಂದಿಹೆವು ಅನುಸರಿಸಿ